ನಮಸ್ಕಾರ ವೀಕ್ಷಕರೇ. ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಪ್ರತಿಭಟನೆ, ಹತ್ತಿಕ್ಕಿದ ಪೊಲೀಸರು. ವೀಕ್ಷಕರೇ, ನಿನ್ನೆ ಕಮಿಷನರ್ ಆಫ್ ಪೊಲೀಸ್ ಶಶಿಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ಪ್ರತಿಭಟನೆ ಏನ್ ನೀವು ಮಾಡ್ತಾ ಇದ್ರಲ್ಲ, ನಿಮ್ಮ ಡಿಮ್ಯಾಂಡ್ ಏನಿದ್ರು ಕೂಡ ನೀವು ಹೇಳ್ಕೊಳ್ಳಿ, ಆದ್ರೆ ಪ್ರತಿಭಟನೆ ಮಾತ್ರ ನೀವು ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಯಾವುದು ಸರಿ ಇಲ್ಲ, ಉದ್ದೇಶ ಸರಿ ಇಲ್ಲ, ಹಾಗೆ ನೀವು ನೀಡಿರುವ ಸಮರ್ಥನೆ ಕೂಡ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಶಶಿಕುಮಾರ್ ಅವರು ನಿನ್ನೆ ಏನ್ ಹೇಳಿದ್ರು ನೋಡಿ. ಡಿಸೆಂಬರ್ 1ನೇ ತಾರೀಕು ಶೀಘ್ರ ನೇಮಕಾತಿಗಾಗಿ ಧಾರವಾಡ ಚಲೋ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಜನಸಾಮಾನ್ಯರ ವೇದಿಕೆ ಮತ್ತು ಇತರ ಕೆಲ ಸಂಘಟನೆಗಳ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಅರ್ಜಿಯನ್ನು ನೀಡಿದರು. ಅದಕ್ಕೆ ಪೂರಕವಾಗಿ ನಾವು ಸಾಕಷ್ಟು ಮಾಹಿತಿಯನ್ನು ಕೇಳಿದ್ವಿ. ಯಾಕಂದರೆ ಸುಮಾರು 30,000ದಷ್ಟು ಜನ ಬರ್ತಾರೆ ಅಂತಂದಾಗ ಎಲ್ಲಿಂದ ಬರ್ತಾರೆ, ಯಾರ ನೇತೃತ್ವದಲ್ಲಿ ಬರ್ತಾರೆ, ಎಲ್ಲಿ ಸೇರ್ತಾರೆ, ಎಲ್ಲಿ ಅವ್ರದ್ದು ಪ್ರೊಸೆಷನ್, ರೂಟ್, ರ್ಯಾಲಿ, ಈ ಥರದ್ದು ಸಾಕಷ್ಟು ಮಾಹಿತಿ ಕೇಳಿದ್ವಿ. ಅದು ಯಾವುದಕ್ಕೂ ನಮಗೆ ಸಮರ್ಪಕವಾದಂಥ ಮಾಹಿತಿ ದೊರಕದೇ ಇರೋ ಹಿನ್ನೆಲೆಯಲ್ಲಿ ಮತ್ತು ಈ ಹಿಂದೆ ಧಾರವಾಡದಲ್ಲಿ ನಡೆದಂಥ ಕೆಲವು ವಿದ್ಯಾರ್ಥಿ ಪ್ರತಿಭಟನೆಗಳಲ್ಲಿ ಸ್ವಲ್ಪ ಗೊಂದಲ ನಿರ್ಮಾಣ ಆದ ಕಾರಣದಲ್ಲಿ ಈ ಒಂದು ಅರ್ಜಿಯ ಪರಿಶೀಲನೆ ಮಾಡಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಅನುಮತಿಯನ್ನು ನಿರಾಕರಿಸಿದ್ದಾರೆ. ಹಾಗಾಗಿ ಸಾರ್ವಜನಿಕರಿರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಯಾವುದೇ ಒಂದು ಊಹಾಪೋಹಕ್ಕೆ ಕಿವಿ ಕೊಡಬಾರ್ದು. ಮತ್ತು ಕೆಲವರು ಅವ್ರು ನಮಗೆ ಕೊಟ್ಟರು ಅರ್ಜಿನೇ ಅನುಮತಿ ಪತ್ರ ಅಂತಂದು ಕೂಡ ಸರ್ಕ್ಯುಲೇಟ್ ಮಾಡ್ತಾ ಇರೋಂಥದ್ದು ನೋಡಿದ್ದೀವಿ. ಅದು ಯಾವುದಕ್ಕೂ ಕಿವಿ ಕೊಡದೆ ಈ ಒಂದು ಪ್ರತಿಭಟನಾ ರ್ಯಾಲಿಯ ಅನುಮತಿಯನ್ನು ನಿರಾಕರಿಸಲಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಳಿದ್ರಲ್ಲ, ಈಗ ಅದನ್ನ ಮೀರಿ ನಾವು ಪ್ರತಿಭಟನೆ ಮಾಡ್ತೀನಿ ಅಂದಾಗ ನಾವು ಅವಕಾಶ ಕೊಡಂಗಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಒಂದು ಪ್ರತಿಭಟನೆ ಆಗಿತ್ತು. ಸುಮಾರು 5-6 ತಾಸು ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ತುಂಬಾ ಜನರಿಗೆ ತೊಂದರೆ ಆಗಿತ್ತು. ಲಾ ಅಂಡ್ ಆರ್ಡರ್ ಸಮಸ್ಯೆ ಇರೋದ್ರಿಂದ ನಾವು ಕೊಡಲ್ಲ ಅಂತ ಹೇಳಿ ಈಗ ಬಸ್ ನಲ್ಲಿ ಇನ್ನೊಂದರಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಆ ಚಿತ್ರಣವನ್ನ ಗರುಡ ನೋಟದಲ್ಲಿ ಗರುಡ ತೋರಿಸ್ತದೆ. ಎಲ್ಲ ಸರ್ಕಾರ, ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಕೂಡಲೇ ಜಾಬ್ ಕಾರ್ಡ್ ತುಂಬ್ಕೋಬೇಕು. ಅದ್ರ ಜೊತೆಗೆ ಯಾವುದೇ ಎಕ್ಸಾಮ್ ನಡೆಸಿ ಕೂಡ ಪಾರದರ್ಶಕ ನೇಮಕಾತಿಗಳಾಗಬೇಕು. ಅದ್ರ ಜೊತೆಗೇನೆ ವಯೋಮಿತಿನ 30ರಿಂದ 33 ಜಾಸ್ತಿ ಮಾಡ್ಬೇಕಂತೇಳಿ ಇನ್ನು ಹಲವಾರು ಬೇಡಿಕೆ ಇಟ್ಕೊಂಡಾಗ ವಿದ್ಯಾರ್ಥಿಗಳು ಬೀದಿಗೆ ಇದ್ದೀವಿ. ಇದು ಕೂಡ ಸರ್ಕಾರಗಳು ಸದೆ ಪಡೆಯಕ್ಕೆ ಏನೇನು ಮಾಡಬೇಕು ಪ್ರಯತ್ನಗಳೆಲ್ಲ ಮಾಡಿದೆ. ಆದ್ರೂ ನಾವು ವಿದ್ಯಾರ್ಥಿಗಳು ಒಂದಾಗಿ ನಮ್ಮ ಒಗ್ಗಟ್ಟಿನ ತೋರಿಸ್ತಾ ಇದೀವಿ. ಎಲ್ಲರೂ ಕೂಡ ಇದು ನಿಲ್ಲಲ್ಲ ಈ ಹೋರಾಟ. ಎಲ್ಲಿವರೆಗೆ ಕಾಲ್ಪುರವಾಗಲ್ವೋ ಅಲ್ಲಿವರೆಗೆ ನಮ್ಮ ಹೋರಾಟ ಇರುತ್ತೆ ಸರ್. ಸಿಕ್ಕಾಡಿ ಧಾರವಾಡ ಡಿಸ್ಟ್ರಿಕ್ಟ್ ಆರ್ಗನೈಸರ್.
ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.